ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ನಾವು 32ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸಾಮಾನ್ಯವಾಗಿ ನಾವು ವೇದಗಳಿಂದ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಅಂತಲೇ ಒಬ್ಬ ಭಗವದ್ ಭಕ್ತರ ಸಹಾಯವನ್ನು ತಗೊಂಡಾಗ, ಅವರ ಮೂಲಕ ನಾವು ತಿಳ್ಕೊಂಡಾಗ ನಾವು ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಬದರಿಕಾಶ್ರಮದಲ್ಲಿ ವಾಸ ಮಾಡ್ತಾ ಇದ್ರಲ್ಲ ಋಷಿಗಳು, ಅವ್ರ ಮೇಲೆ ಕೃಪೆ ಮಾಡೋದಕ್ಕೋಸ್ಕರ ಅಥವಾ ಅವ್ರ ಮೇಲೆ ಕೃಪೆ ತೋರಿಸೋದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ನನ್ನ ಬಗ್ಗೆ ಹೋಗಿ ನೀನು ಹೇಳು ಅಂತ ಉದ್ಧವನಿಗೆ ಅಧಿಕಾರವನ್ನು ಕೊಡ್ತಾನೆ. ಅದಕ್ಕೆ ಭಗವಂತನ ವಿಷಯವನ್ನು ಹೇಳಬೇಕಾದ್ರೂ ಅಥವಾ ನಾವು ಬೇರೆಯವರಿಂದ ತಿಳ್ಕೋಬೇಕಾದ್ರೂ ಭಗವಂತನ ಕೃಪೆ ಆದ್ರೇನೆ ನಮಗೆ ಅದು ಸಿಗೋದು. ಈಗ ಇದೇ ಒಂದು ಪುಸ್ತಕವನ್ನು ನಾವು ಓದ್ತಾ ಇದ್ದೀವಲ್ವ, ಧರ್ಮಗ್ರಂಥವನ್ನು, ಇದನ್ನು ಓದಬೇಕು ಅಂತಂದ್ರೂ ಕೂಡ ಭಗವಂತನ ಕೃಪೆ ಆಗದೆ ನಾವು ಓದೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಎಂಥವ್ರು ಹೇಳಿರುವಂಥ ವಿಚಾರ ನಮಗೆ ಸಿಗಬೇಕು ಅನ್ನೋದು ಕೂಡ ಭಗವಂತನೇ ಡಿಸೈಡ್ ಮಾಡ್ತಾನೆ. ಅದಕ್ಕೆ ನಮ್ಮ ಪಾಲಿಗೆ ಏನು ಬರುತ್ತೋ ಅದನ್ನು ಪಂಚಾಮೃತ ಅಂತ ಅನ್ಕೋಬೇಕು ಅಂತ ಹಿರಿಯರು ಹೇಳಿರುವಂಥದ್ದು. ಆಯಿತಾ? ಈಗ ನಮಗೆ ಸಿಕ್ಕಿದೆಯಾ, ಅದನ್ನೇ ನಾವು ತುಂಬ ಆಸಕ್ತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಅದನ್ನು ಕೇಳಿಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡಬೇಕು. ಮನಸ್ಸಿಟ್ಟು ಕೇಳಿದಾಗ ಅದು ಹೃದಯದವರೆಗೂ ಕೂಡ ಹೋಗಿ ತಲುಪುತ್ತೆ. ಆಗ ನಾವು ಆ ಒಂದು ಸಾಧನೆಯಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಶ್ರೀ ಕೃಷ್ಣನು ಈ ಭೂಮಿಯ ಮೇಲಿರುವಾಗ ಹಲವು ಅಸಾಮಾನ್ಯ ಕಾರ್ಯಗಳನ್ನು ಮಾಡಿದ್ದನು. ಸ್ವರ್ಗಲೋಕದಿಂದ ಪಾರಿಜಾತವನ್ನು ತರಲು, ತನ್ನ ಗುರು ಸಾಂದೀಪಿನಿ ಮುನಿಯ ಮಗನನ್ನು ಮೃತ್ಯುಲೋಕದಿಂದ ಕರೆತರಲು ಅಂತರಿಕ್ಷದಲ್ಲಿ ಕೂಡ ಸಂಚರಿಸಿದ್ದನು. ಉದ್ಧವನಿಗೆ ಖಂಡಿತವಾಗಿಯೂ ಇತರ ಲೋಕಗಳ ಮೇಲಿನ ಜೀವನ ಸ್ಥಿತಿಗಳನ್ನು ತಿಳಿಸಿದ್ದನು. ನಾವು ಅಂತರಿಕ್ಷದಲ್ಲಿರುವ ಗ್ರಹಗಳ ವಿಚಾರ ಮಾಡಲು ಕಾತರರಾಗಿರುವಂತೆ ಎಲ್ಲ ಋಷಿಗಳು ಅವನ್ನು ತಿಳಿಯಲು ಕಾತರರಾಗಿದ್ದರು. ಉದ್ಧವನನ್ನು ವಿಶೇಷವಾಗಿ ಒಂದು ಸಂದೇಶದೊಡನೆ ಬದರಿಕಾಶ್ರಮಕ್ಕೆ ಕಳುಹಿಸಲಾಗಿತ್ತು. ಆ ಸಂದೇಶವು ಯಾತ್ರಾ ಸ್ಥಳದ ಋಷಿಗಳಿಗಷ್ಟೇ ಅಲ್ಲ, ನರನಾರಾಯಣ ವಿಗ್ರಹಗಳಿಗೂ ಕೂಡ ಅನ್ವಯಿಸಿತ್ತು. ಅಂತಹ ಸಂದೇಶವು ವೇದಗಳ ಪುಟಗಳಲ್ಲಿ ವರ್ಣಿತವಾದ ಜ್ಞಾನಕ್ಕಿಂತ ಹೆಚ್ಚು ರಹಸ್ಯವಾದುದು ಆಗಿರಲೇಬೇಕು. ನೋಡಿ, ಇಲ್ಲಿ ಭಗವಂತ ಕೃಷ್ಣ ಭೂಮಿ ಮೇಲೆ ಇದ್ದಾಗ ಬೇಕಾದಷ್ಟು ಅಸಾಮಾನ್ಯ ಕಾರ್ಯಗಳು ಅಂತಂದರೆ ಏನು, ಸಾಮಾನ್ಯ ಜನರು ಮಾಡೋಕ್ಕಾಗದೇ ಇರುವಂಥದ್ದು, ಮತ್ತು ನಾವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಕಾರ್ಯಗಳನ್ನೆಲ್ಲ ಮಾಡಿರ್ತಾನೆ. ಆಮೇಲೆ ಸ್ವರ್ಗಲೋಕದಿಂದ ಪಾರಿಜಾತವನ್ನು ತರೋದಕ್ಕೆ, ಮತ್ತು ಗುರು ಸಾಂದೀಪಿನಿ ಮುನಿಯ, ಅವನು ಗುರುಕುಲದಲ್ಲಿದ್ದಾಗ ಅವನು ಕಲಿತಾನಲ್ವ ಈ ವಿದ್ಯೆ, ಅದಕ್ಕೆ ಗುರುದಕ್ಷಿಣೆ ಕೊಡಬೇಕು ಅಂತಂದಾಗ ಸತ್ತೋಗಿರೋ ಮಗನನ್ನು ಬದುಕಿಸ್ಕೊಂಡು ಕರ್ಕೊಂಡು ಬಾ ಅಂತಂದರೆ ಮೃತ್ಯುಲೋಕದಲ್ಲಿ ಇರ್ತಾನೆ, ಅಲ್ಲಿಂದ ಕರ್ಕೊಂಡು ಬರ್ತಾನೆ ಮಗನನ್ನು. ಮತ್ತು ಅಂತರಿಕ್ಷದಲ್ಲಿ ಕೂಡ ಅವನು ಸಂಚಾರ ಮಾಡ್ತಾನೆ. ಇದೆಲ್ಲ ಅಸಾಮಾನ್ಯ ಕೆಲಸಗಳಲ್ವ. ಈಗ ಪಾರಿಜಾತ ಸ್ವರ್ಗಲೋಕದಿಂದ ಹೋಗಿ ತಗೊಂಬರೋದು ಅಂತಂದರೆ ಸಾಮಾನ್ಯವಾದಂಥ ವಿಷಯ ಅಲ್ಲ. ಈ ರೀತಿ ಬೇಕಾದಷ್ಟು ಅಸಾಮಾನ್ಯ ಕೆಲಸಗಳನ್ನು ಮಾಡಿದ್ದ ಉದ್ಧವನಿಗೆ ಖಂಡಿತವಾಗ್ಲೂ ಕೂಡ ಬೇರೆ ಲೋಕಗಳ ಮೇಲಿನ ಜೀವನ ಸ್ಥಿತಿಗಳನ್ನು ಕೂಡ ತಿಳಿಸಿದ್ದ. ಅಂದರೆ ಅಲ್ಲೆಲ್ಲ ಹೇಗಿರ್ತಾರೆ ಏನು ಅದ್ರ ಬಗ್ಗೆ ಎಲ್ಲನೂ ಅವನು ತಿಳಿಸಿದ್ದ. ನಾವು ಅಂತರಿಕ್ಷದಲ್ಲಿರುವಂಥ ಗ್ರಹಗಳ ವಿಚಾರ ತಿಳ್ಕೊಳ್ಳೋದಕ್ಕೆ ಎಷ್ಟು ಕಾತರರಾಗಿರ್ತೀವಲ್ವ. ಅಂದರೆ ಈಗ ನಮಗೆ ಚಂದ್ರಲೋಕ ಹೇಗಿದೆ, ಆಮೇಲೆ ಮಂಗಳ ಗ್ರಹಕ್ಕೆ ಹೋಗಿದಾರಲ್ಲ ಆ ಗ್ರಹ ಹೇಗಿದೆ, ಈ ರೀತಿ ಎಲ್ಲ ನಾವು ಬೇಕಾದಷ್ಟು ತಿಳ್ಕೋಬೇಕು ಅಂತ ನಾವು ಎಷ್ಟು ಒಂದು ಕಾತರತೆ ನಮ್ಮಲ್ಲಿ ಇರುತ್ತಲ್ಲ, ಅದೇ ರೀತಿ ಆ ವಿಷಯಗಳನ್ನು ತಿಳ್ಕೋಬೇಕು ಅಂತ ಋಷಿಗಳು ಕೂಡ ತುಂಬ ಕಾತರರಾಗಿದ್ದರು. ಅಂದರೆ ಉದ್ಧವನಿಗೆ ಗೊತ್ತಿದೆ, ಆ ಋಷಿಗಳಿಗೆ ಆ ವಿಷಯಗಳು ತಿಳ್ಕೋಬೇಕು ಅಂತ ಅವರು ಸಾಧನೆಗಳನ್ನು ಮಾಡ್ತಿರ್ತಾರೆ. ಭಗವಂತನ ಕೃಪೆ ಈಗ ಅವ್ರ ಮೇಲಾಗಿದೆ. ಅದಕ್ಕೋಸ್ಕರ ಈ ವಿಷಯಗಳನ್ನು ನೀನು ಹೋಗ್ಬಿಟ್ಟು ಋಷಿಗಳಿಗೂ ಕೂಡ ತಿಳಿಸು ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೋಸ್ಕರನೇ ಅವನನ್ನು ಅಲ್ಲಿಗೆ ಕಳಿಸೋದು. ಆಮೇಲೆ ಉದ್ಧವನನ್ನು ವಿಶೇಷವಾಗಿ ಒಂದು ಸಂದೇಶದ ಜೊತೆಗೆ ಆ ಬದರಿಕಾಶ್ರಮಕ್ಕೆ ಕಳಿಸಿರ್ತಾನೆ ಭಗವಂತ. ಆ ಸಂದೇಶ ಯಾತ್ರಾ ಸ್ಥಳದಲ್ಲಿರುವಂಥ ಋಷಿಗಳಿಗೆ ಮಾತ್ರ ಅಲ್ಲ, ನರನಾರಾಯಣರ ವಿಗ್ರಹಗಳಿಗೂ ಕೂಡ ಅನ್ವಯಿಸಿತ್ತು. ನೋಡಿ, ಇದೆಲ್ಲ ನಮಗೆ ಗೊತ್ತಿಲ್ಲದೆ ಇರುವಂಥ ವಿಚಾರ. ಭಗವಂತ ಏನೇ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ಬೇಕಾದಷ್ಟು ಉದ್ದೇಶಗಳಿರುತ್ತೆ, ಕಾರಣಗಳಿರುತ್ತೆ.
ಸೊ ಈಗ ನಾವು ವೇದಗಳನ್ನು ಓದಿದಾಗ ಈ ವಿಚಾರಗಳೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಯಾವಾಗ ಭಕ್ತರ ಜೀವನ ಚರಿತ್ರೆಗಳನ್ನು ಓದ್ತೀವೋ ಆಗ ನಮಗೆ ಗೊತ್ತಾಗುತ್ತೆ. ಸೊ ಭಕ್ತರ ಜೀವನದಲ್ಲಿ ಬೇಕಾದಷ್ಟು ಘಟನೆಗಳು ನಡೆದಿರುತ್ತೆ, ಭಗವಂತ ಅವ್ರ ಕೈಯಲ್ಲಿ ಮಾಡಿಸ್ತಾನೆ, ಮತ್ತು ಅಲ್ಲಿ ನಮಗೆ ಬೇಕಾದಷ್ಟು ವಿಷಯಗಳು ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂಥ ಸಂದೇಶಗಳಿದೆಯಲ್ಲ ಅದು ವೇದಗಳ ಪುಟಗಳಲ್ಲಿ ವರ್ಣಿತವಾಗಿರುವಂತಹ, ಅಂದರೆ ವೇದಗಳಲ್ಲಿ ಏನು ವರ್ಣನೆ ಮಾಡಿದಾರೋ ಆ ಜ್ಞಾನಕ್ಕಿಂತ ಹೆಚ್ಚು ರಹಸ್ಯವಾಗಿರುವಂಥದ್ದಾಗಿರ್ಬೇಕು. ಯಾಕಂದರೆ ಇದು ಭಗವಂತ ಮತ್ತು ಭಕ್ತರ ನಡುವೆ ನಡೆಯುವಂಥ ಒಂದು ಘಟನೆಗಳು. ನಿಸ್ಸಂಶಯವಾಗಿ ಭಗವಂತನು ಸಕಲ ಜ್ಞಾನಗಳ ಮೂಲವಾಗಿದ್ದಾನೆ. ಉದ್ಧವನ ಮೂಲಕ ನರನಾರಾಯಣ ಮತ್ತು ಇತರ ಋಷಿಗಳಿಗೆ ಕಳಿಸಿದ ಸಂದೇಶಗಳು ಕೂಡ ವೇದಜ್ಞಾನದ ಒಂದು ಅಂಶವೇ, ಆದರೆ ಅವು ಹೆಚ್ಚು ರಹಸ್ಯವಾಗಿದ್ದವು. ಅವನ್ನು ಉದ್ಧವನಂತಹ ಪರಿಶುದ್ಧ ಭಕ್ತರು ಮಾತ್ರ ತಿಳಿಯಬಹುದಾಗಿತ್ತು ಹಾಗೂ ಸಂದೇಶಗಳನ್ನು ಒಯ್ಯಬಹುದಾಗಿತ್ತು. ಅಂತಹ ರಹಸ್ಯ ಜ್ಞಾನವು ಶ್ರೀಕೃಷ್ಣ ಮತ್ತು ಉದ್ಧವರಿಗೆ ಮಾತ್ರ ತಿಳಿದಿತ್ತು. ಆದ್ದರಿಂದ ಉದ್ಧವನು ಸ್ವಯಂ ಶ್ರೀಕೃಷ್ಣನಂತೆಯೇ ಎಂದು ಹೇಳಲಾಗಿದೆ. ನೋಡಿ, ಭಗವಂತನೇ ಎಲ್ಲ ಜ್ಞಾನಗಳ ಮೂಲ ಆಖರ, ಅಂದರೆ ಮೂಲ ಅವನೇನೆ, ಅದರಲ್ಲಿ ಸಂಶಯನೇ ಇಲ್ಲ. ಉದ್ಧವನ ಮೂಲಕ ನರನಾರಾಯಣ ಮತ್ತು ಇನ್ನೂ ಅಲ್ಲಿ ಬೇಕಾದಷ್ಟು ಜನ ಋಷಿಗಳಿರ್ತಾರಲ್ಲ ಬದರಿಕಾಶ್ರಮದಲ್ಲಿ, ಸೊ ಅಲ್ಲಿದ್ದಂಥ ಋಷಿಗಳಿಗೆ ಕಳಿಸಿದಂತಹ ಸಂದೇಶಗಳು ಕೂಡ ವೇದಜ್ಞಾನದ ಒಂದು ಅಂಶನೇ, ಅಂದರೆ ವೇದಗಳಲ್ಲಿ ಇರುವಂಥ ವಿಚಾರಗಳೇ, ಆದರೆ ಅದು ಹೆಚ್ಚು ರಹಸ್ಯವಾಗಿರುತ್ತೆ. ಈಗ ನೋಡಿ, ವೇದಗಳಲ್ಲಿ ಬೇಕಾದಷ್ಟು ವಿಚಾರಗಳಿದೆ, ಅದು ಎಲ್ಲರಿಗೂ ಸಾಮಾನ್ಯವಾಗಿ ಅರ್ಥ ಆಗಲ್ಲ. ಈಗ ನಮ್ಮ ಒಂದು ಕೆಪಾಸಿಟಿ ಏನಿರುತ್ತೋ ಅದರ ರೀತಿ ನಮ್ಗೆ ಅರ್ಥ ಆಗುತ್ತೆ. ಈಗ ಒಂದೇ ವಿಷಯವನ್ನು 4 ಜನಕ್ಕೆ ಕೂರಿಸ್ಕೊಂಡು ಹೇಳಿದಾಗ 4 ಜನ 4 ರೀತಿ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಅಂದರೆ ಏನು, ಅವ್ರವ್ರಿಗೆ ಹಿಂಗೆ ಅರ್ಥ ಆಗುತ್ತೋ, ಅಂದರೆ ಅವರ ಒಂದು ಥಿಂಕಿಂಗ್ ಕೆಪಾಸಿಟಿ, ಅವ್ರು ಅಬ್ಸರ್ವ್ ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿ, ಅವರ ಒಂದು ಯೋಗ್ಯತೆ, ಅವರ ಸಾಮರ್ಥ್ಯ ಏನಿರುತ್ತೋ ಅದಕ್ಕೆ ತಕ್ಕಂಗೆ ಅವ್ರಿಗೆ ಅರ್ಥ ಆಗುತ್ತೆ ಹೊರತು ಎಲ್ಲರಿಗೂ ಎಲ್ಲನೂ ಒಂದೇ ರೀತಿ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗ ಒಂದೇ ಸೆಕ್ಷನಲ್ಲಿ 100 ಜನ ಸ್ಟೂಡೆಂಟ್ ಇದ್ದರೆ ಒಬ್ಬ ಫಸ್ಟ್ ಕ್ಲಾಸ್ ಬರ್ತಾನೆ, ಒಬ್ಬ 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರೆ ಇನ್ನೊಬ್ಬ 100ಕ್ಕೆ 80 ತೊಗೊಳ್ತಾನೆ, ಇನ್ನೊಬ್ಬ ಫೇಲ್ ಆಗ್ತಾನೆ. ಹೇಗಾಗುತ್ತೆ ಇದು ಅಂತಂದರೆ, ಪಾಠ ಮಾಡಿರೋ ಟೀಚರ್ ಒಬ್ಬರೇ ಆಗಿರ್ತಾರೆ, ಒಂದೇ ವಿಷಯ ಆಗಿರುತ್ತೆ, ಎಲ್ಲರಿಗೂ ಒಂದೇ ಥರ ಪ್ರಶ್ನೆ ಪತ್ರಿಕೆ ಬಂದಿರುತ್ತೆ, ಆದರೂ ರಿಸಲ್ಟಲ್ಲಿ ಯಾಕೆ ಇಷ್ಟು ಚೇಂಜಸ್ ಆಗುತ್ತೆ ಅಂತಂದರೆ ಆ ಒಬ್ಬ ವಿದ್ಯಾರ್ಥಿ ಅದನ್ನು ಯಾವ ರೀತಿ ತಗೊಳ್ತಾನೆ, ಆ ಪಾಠ ಹೇಳ್ಕೊಡೋದನ್ನು ಹೇಗೆ ಅರ್ಥ ಮಾಡ್ಕೊಳ್ತಾನೆ, ಮತ್ತು ಅದನ್ನು ಹೇಗೆ ಅವನು ಪ್ರಾಕ್ಟೀಸ್ ಮಾಡ್ತಾನೆ, ಆಮೇಲೆ ಅದನ್ನು ಹೇಗೆ ಆನ್ಸರ್ ಬರೀತಾನೆ, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತಲ್ವ. ಅದೇ ರೀತಿ ಆಧ್ಯಾತ್ಮಿಕತೆಯೂ ಕೂಡ ಅಷ್ಟೇ. ನಾವು ಒಳಗಡೆಯಿಂದ ಎಷ್ಟರ ಮಟ್ಟಿಗೆ ಶುದ್ಧರಾಗಿರ್ತೀವಿ, ಎಷ್ಟರ ಮಟ್ಟಿಗೆ ನಾವು ಕೇಳಿಸ್ಕೊಂಡಿರ್ತೀವಿ ಹೇಳೋದನ್ನು, ಎಷ್ಟರ ಮಟ್ಟಿಗೆ ಅದನ್ನು ಅರ್ಥ ಮಾಡ್ಕೊಳ್ತೀವಿ, ಎಷ್ಟರ ಮಟ್ಟಿಗೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಅದರಲ್ಲಿ, ಆಯಿತಾ. ಅದಕ್ಕೆ ಇಲ್ಲಿ ಅದೆಲ್ಲ ರಹಸ್ಯವಾಗಿರೋದ್ರಿಂದ ಎಲ್ಲರಿಗೂ ಅರ್ಥ ಆಗಲ್ಲ. ಆದರೆ ಉದ್ಧವನಂತಹ ಪರಿಶುದ್ಧ ಭಕ್ತರು ಮಾತ್ರ ಅದನ್ನು ತಿಳ್ಕೊಳ್ಬಹುದು, ಮತ್ತು ಆ ಸಂದೇಶಗಳನ್ನು ಬೇರೆ ಕಡೆಗೂ ಕೂಡ ಸಾಗಿಸಬಹುದು. ಅಂದರೆ ಏನು, ಆ ರಹಸ್ಯಗಳೇನು ಅಂತ ಅರ್ಥ ಆಗಿರೋರು ಮಾತ್ರನೇ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು. ಅಂತ ರಹಸ್ಯ ಜ್ಞಾನ ಇದೆಯಲ್ಲ, ಇದು ಶ್ರೀಕೃಷ್ಣ ಮತ್ತು ಉದ್ಧವರಿಗೆ ಮಾತ್ರ ಗೊತ್ತಿತ್ತು. ಅದಕ್ಕೋಸ್ಕರನೇ ಉದ್ಧವ ಸ್ವಯಂ ಶ್ರೀಕೃಷ್ಣನ ಹಾಗೆ ಅಂತ ಹೇಳಿದ್ದಾರೆ. ಈಗ ಉದ್ಧವ ಕೃಷ್ಣನಿಗೆ ತುಂಬ ಹತ್ತಿರವಾಗಿದ್ದಾನೆ ಅಂದರೆ ಏನು, ಅವನಷ್ಟೇ ಎಲ್ಲ ಕ್ವಾಲಿಟೀಸ್ ಇವನಲ್ಲಿದೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಇದೇ ಕಾರಣ. ಅವನು ಶ್ರೀಕೃಷ್ಣನಷ್ಟೇ ಶುದ್ಧವಾಗಿರುವಂಥವನು, ತುಂಬ ಹತ್ತಿರದಲ್ಲಿರೋನು ಅವನು, ಆಯಿತಾ. ಅದಕ್ಕೋಸ್ಕರನೇ ಈ ರೀತಿ ಹೇಳ್ತಾರೆ. ಅಂದರೆ ಅವನು ರಹಸ್ಯಗಳನ್ನು ತಿಳ್ಕೊಳ್ಳುವಷ್ಟು ಅವನಿಗೆ ಅರ್ಹತೆ ಇತ್ತು. ಪ್ರತಿ ಜೀವಿಯು ಉದ್ಧವನಂತೆ ಭಗವಂತನ ಸಮಾನ ಶ್ರೇಣಿಯ ಬಲದಿಂದ ವಿಶ್ವಾಸಾರ್ಹ ಸಂದೇಶವಾಹಕನಾಗಬಹುದು. ಹಾಗಾಗಲು ಸ್ವತಃ ಅವನು ಪ್ರೀತಿಯುತ ಭಕ್ತಿ ಸೇವೆಯ ಬಲದಿಂದ ಅಂತರಂಗ ಭಕ್ತನಾಗಬೇಕು. ನೋಡಿದ್ರಾ, ಈಗ ಉದ್ಧವ ಮಾತ್ರ ಆಗೋದಕ್ಕೆ ಸಾಧ್ಯನಾ, ನಾವಾಗೋದಕ್ಕೆ ಸಾಧ್ಯ ಇಲ್ವಾ ಅಂತ ನಮಗೊಂದು ಪ್ರಶ್ನೆ ಬರ್ಬೋದಲ್ವಾ. ಆದರೆ ಇಲ್ಲಿ ಪ್ರತಿ ಜೀವಿ ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಹೇಗೆ ಆಗೋದಕ್ಕೆ ಸಾಧ್ಯ ಅಂತಂದರೆ ಭಗವಂತನ ಸಮಾನ ಶ್ರೇಣಿಯ ಬಲದಿಂದ. ಅಂದರೆ ಏನು, ಅಲ್ಲಿವರೆಗೂ ನಾವು ಶುದ್ಧತೆಯನ್ನು ಪಡಿಬೇಕಾಗತ್ತೆ. ಭಗವಂತ ಪರಿಶುದ್ಧವಾಗಿರುವಂಥವನು, ಅವನ ವಿಚಾರಗಳು ನಮಗೆ ಗೊತ್ತಾಗಬೇಕು, ಅವನ ಮಟ್ಟಕ್ಕೆ ನಾವು ಬರಬೇಕು ಅಂತಂದರೆ ಅವನಷ್ಟೇ ನಾವು ಬಲ, ಆಮೇಲೆ ವಿಶ್ವಾಸ,
ಎಲ್ಲವೂ ಕೂಡ ಪಡ್ಕೊಂಡಾಗ ನಾವು ಕೂಡ ಸಂದೇಶ ವಾಹಕರಾಗಬಹುದು. ಯಾರಾದರೂ ಸಾಮಾನ್ಯ ಮನುಷ್ಯರೇ ಆದರೂ ಕೂಡ ಅವ್ರಿಗೂ ಕೂಡ ತುಂಬ ನಂಬಿಕಸ್ಥ ಒಬ್ಬ ಬಲಗೈ ಬಂಟ ಅಂತ ಹೇಳ್ತೀವಿ. ಅಂದರೆ ಅವನು ಸರಿಸಮಾನಕ್ಕೆ ಅವನಿಗೂ ಕೂಡ ಒಂದು ಅರ್ಹತೆಗಳಿರುತ್ತೆ ಆಯಿತಾ. ಇವನೇನು ಹೇಳಿದ್ರು ಅವನು ಮಾಡ್ತಿರ್ತಾನಲ್ಲ, ಅಷ್ಟು ಅವನಿಗೆ ಯೋಗ್ಯತೆ ಇಟ್ಕೊಂಡಿರ್ತಾನೆ ಅವನು. ಆ ರೀತಿ ನಾವು ಭಗವಂತನ ವಿಚಾರಗಳನ್ನು ನಾವು ಯಾರಿಗಾದರೂ ಸಂದೇಶವನ್ನು ಕೊಡಬೇಕು ಅಂತಂದರೆ ನಾವು ಅವನ ಸಮಾನ ಬಲ ಇರುವಂಥವ್ರು ಆಗಬೇಕು ಅಂತಂದರೆ, ಅವನ ಸಂದೇಶ ವಾಹಕರಾಗಬೇಕು ಅಂತಂದರೆ ನಾವು ಆಗಬಹುದು. ಅದಕ್ಕೆ ನಾವು ಸಾಧನೆ ಮಾಡಬೇಕು. ಅಂದರೆ ಭಗವಂತನನ್ನು ಪ್ರೀತಿಯಿಂದ ಭಕ್ತಿಯಿಂದ ನಾವು ಸೇವಿಸಬೇಕು. ನೋಡಿ, ಇದಕ್ಕಿರೋದು ಒಂದೇ ದಾರಿ ಏನು, ನಾವು ಶುದ್ಧ ಮನಸ್ಸಿನಿಂದ ಭಗವಂತನ ಸೇವೆ ಮಾಡಬೇಕು. ಕಂಪ್ಲೀಟಾಗಿ ಅವನಿಗೆ ಸರೆಂಡರ್ ಆಗಿ ಸೇವೆ ಮಾಡಬೇಕು. ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಅಂದರೆ ಭಗವಂತನ ಅಂತರಂಗ ಭಕ್ತರಾಗಬೇಕು. ಈಗ ನಾವು ಬಹಿರಂಗದಲ್ಲಿದ್ದೀವಿ ಅಲ್ವಾ. ಭಗವಂತನ ಅಂತರಂಗ ಭಕ್ತರು ಅಂದರೆ ಏನು, ಭಗವಂತನಿಗೆ ತುಂಬ ಹತ್ತಿರವಾಗಿಬಿಡ್ಬೇಕು ನಾವು ಅವನ ಮನಸ್ಸಿಗೆ, ಅಷ್ಟು ನಾವು ಶುದ್ಧರಾಗಬೇಕು. ಭಗವದ್ಗೀತೆಯಲ್ಲಿ ಸ್ಥಿರಪಟ್ಟಂತೆ ಅತ್ಯಂತ ರಹಸ್ಯ ಜ್ಞಾನವನ್ನು ಉದ್ಧವ ಅರ್ಜುನರಂತಹ ಶುದ್ಧ ಭಕ್ತರಿಗೆ ಮಾತ್ರ ವಹಿಸಲಾಗುತ್ತದೆ. ಅವರ ಮೂಲಕವೇ ಈ ರಹಸ್ಯವನ್ನು ತಿಳಿಯಬೇಕಲ್ಲದೆ ಬೇರೆ ಬಗೆಯಲ್ಲ. ಅಂತಹ ರಹಸ್ಯ ಭಕ್ತರ ಸಹಾಯವಿಲ್ಲದೆ ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತವನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ನೋಡಿ, ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ, ಭಗವಂತನು ಕೂಡ ಸ್ವಯಂ ಹೇಳಿದ್ದಾನೆ, ಅಂತಹ ರಹಸ್ಯ ಜ್ಞಾನಗಳನ್ನು ಹೇಳಿದ್ದಾನೆ. ಆಮೇಲೆ ಇದು ರಹಸ್ಯವಾದಂತಹ ಜ್ಞಾನ ನಿನಗೆ ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಅರ್ಜುನನಿಗೆ ಹೇಳ್ತಾನೆ. ಅದಕ್ಕೋಸ್ಕರ ಉದ್ಧವ ಮತ್ತು ಅರ್ಜುನರಂತಹ ಶುದ್ಧ ಭಕ್ತರಿಗೆ ಮಾತ್ರ ಇಂತಹ ರಹಸ್ಯವಾದಂತಹ ಜ್ಞಾನವನ್ನು ಹೇಳ್ಕೊಡ್ತಾರೆ. ಅಂಥ ಭಕ್ತರ ಮೂಲಕ ನಾವು ತಿಳ್ಕೊಳ್ಬೇಕೇ ಹೊರತು ಯಾರು ಶುದ್ಧ ಭಕ್ತರಲ್ವೋ ಅವರಿಂದ ನಾವು ತಿಳ್ಕೊಬಾರ್ದು. ಶುದ್ಧ ಭಕ್ತರಾಗಿರೋದಿಲ್ವೋ ಅಂಥವರಿಂದ ನಾವು ತಿಳ್ಕೊಬಾರ್ದು, ಮತ್ತು ತಿಳ್ಕೊಳ್ಳೋದಕ್ಕೆ ಸಾಧ್ಯನೂ ಇಲ್ಲ. ರಹಸ್ಯ ಮಾತ್ರ, ಭಕ್ತರ ಸಹಾಯ ಇಲ್ಲದೆ ನಾವು ತಿಳ್ಕೊಳ್ಳೋದು ಸಾಧ್ಯನೇ ಇಲ್ಲ. ಅದಕ್ಕೆ ಈ ಭಗವದ್ಗೀತೆ ಭಾಗವತ ಎಲ್ಲವೂ ಕೂಡ ಭಗವಂತ ಹೇಳಿರುವಂಥ ರಹಸ್ಯವಾದಂತಹ ಮಾತುಗಳು. ಅದನ್ನು ಭಕ್ತರ ಮೂಲಕನೇ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು, ಇಲ್ಲಾಂದರೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಆ ರಹಸ್ಯ ಸಂದೇಶವು ಅವನ ನಿರ್ಗಮನ ಮತ್ತು ಈ ಲೌಕಿಕ ಜಗತ್ತಿನ ತನ್ನ ಅವತಾರದ 100 ವರ್ಷಗಳ ಅನಂತರ ಅವನ ರಾಜವಂಶದ ವಿನಾಶದ ರಹಸ್ಯವನ್ನು ಕುರಿತದ್ದಾಗಿರಬೇಕು. ಯದು ವಂಶ ವಿನಾಶದ ರಹಸ್ಯವನ್ನರಿಯಲು ಪ್ರತಿಯೊಬ್ಬರು ಕಾತರರಾಗಿದ್ದಿರಬೇಕು. ಆ ಸಂದೇಶವನ್ನೇ ಶ್ರೀಕೃಷ್ಣನು ಉದ್ಧವನಿಗೆ ವಿವರಿಸಿರಬೇಕು ಹಾಗೂ ನರನಾರಾಯಣರು ಮತ್ತು ಇತರ ಶುದ್ಧ ಭಗವದ್ಭಕ್ತರಿಗಾಗಿ ಬದರಿಕಾಶ್ರಮಕ್ಕೆ ಕಳುಹಿಸಿರಬೇಕು. ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಈ ಒಂದು ರಹಸ್ಯ ಏನಿರಬಹುದು ಅಂದರೆ, ರಹಸ್ಯವಾಗಿ ಉದ್ಧವನನ್ನು ಬದರಿಕಾಶ್ರಮಕ್ಕೆ ಕಳಿಸ್ತಾರಲ್ಲ, ಅಲ್ಲಿ ಹೋಗಿ ಅವರು ಸಮಾಧಿಸ್ಥರಾಗ್ತಾರೆ, ಅಲ್ಲೇನೋ ಒಂದು ವಿಷಯಗಳನ್ನು ಹೇಳಿ ಸಮಾಧಿಸ್ಥರಾಗ್ತಾರೆ ಅಂತ ಹೇಳಿದಾರಲ್ಲ. ಈ ರಹಸ್ಯ ಏನಿರಬಹುದು ಅಂತ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳ್ತಾ ಇದ್ದಾರೆ. ಏನಿರ್ಬೋದು ಅಂತಂದರೆ, ಅವನು ನಿರ್ಗಮನ ಆಗ್ತಾನಲ್ಲ, ಅಂದರೆ ಈ ಒಂದು ಪ್ರಪಂಚದಿಂದ ಕಣ್ಮರೆ ಆಗ್ತಾನಲ್ಲ ಅದು, ಮತ್ತು ಈ ಲೌಕಿಕ ಜಗತ್ತಲ್ಲಿ ತನ್ನ 100 ವರ್ಷಗಳ ನಂತರ, ಅಂದರೆ ಅವನು ಬಂದು 100 ವರ್ಷ ಮುಗಿಯತ್ತಲ್ಲ, ಆವಾಗ ರಾಜವಂಶದ ವಿನಾಶ ಆಗುತ್ತೆ ಅನ್ನುವಂಥ ರಹಸ್ಯವನ್ನ, ಅದರ ಬಗ್ಗೆ ಏನೋ ಒಂದು ವಿಚಾರವನ್ನ ಹೇಳೋದಕ್ಕಿರಬಹುದು. ಯಾಕೆಂದರೆ ಈಗ ನಾನು ಅಂತರ್ಧಾನನಾಗ್ತೀನಿ, ನನ್ನ 100 ವರ್ಷ ಮುಗಿಯತ್ತೆ, ಭಗವಂತ ಇಲ್ಲಿಗೆ ಬರೋದಕ್ಕೂ ಕಾರಣ ಇದೆ, ಅವನು ಇಷ್ಟೇ ವರ್ಷ ಇರಬೇಕು ಅನ್ನೋದಕ್ಕೂ ಒಂದು ಕಾರಣ ಇದೆ. ಸೊ ಆ ಕಾರಣ, ಆ ರಹಸ್ಯವನ್ನ ಕುರಿತದ್ದಾಗಿರಬಹುದು. ಮತ್ತು ಯದುವಂಶ ವಿನಾಶ ಆಗುತ್ತಲ್ಲ, ಅದು ಯಾಕೆ, ಅದರ ರಹಸ್ಯ ಏನು, ಅದನ್ನು ತಿಳ್ಕೋಬೇಕು ಅಂತ ಎಲ್ಲರೂ ಕೂಡ ಕಾತರರಾಗಿರ್ತಾರಲ್ವಾ. ಯಾಕೆ ಯದುವಂಶ ವಿನಾಶ ಆಗುತ್ತೆ ಅಥವಾ ಯಾವಾಗ ಆಗುತ್ತೆ ಅಂತಂದ್ಬಿಟ್ಟು ಆ ವಿಷಯದ ಬಗ್ಗೆ ಇರಬಹುದು. ಅಂದರೆ ಈ ಸಂದೇಶವನ್ನು ಕೃಷ್ಣ ಉದ್ಧವನಿಗೆ ಹೇಳಿರಬಹುದು. ಮತ್ತು ನರನಾರಾಯಣರು ಮತ್ತು ಆ ಒಂದು ಬದರಿಕಾಶ್ರಮದಲ್ಲಿದ್ದಂಥ ಭಗವದ್ ಭಕ್ತರಿಗೋಸ್ಕರ ಅವನು ಈ ವಿಷಯಗಳನ್ನು ತಿಳಿಸ್ಬೇಕು ಅಂತ ಕಳಿಸಿರಬಹುದು ಅಂತ ಇಲ್ಲಿ ಅವರು ಊಹಿಸ್ತಾ ಇದ್ದಾರೆ. ಅವರು ಊಹಿಸಿ ನಮಗೆ ಹೇಳ್ತಾ ಇರ್ಬೋದು, ಈ ವಿಷಯಗಳನ್ನು ತಿಳಿಸೋದಕ್ಕೋಸ್ಕರನೇ ಉದ್ಧವನನ್ನು ಕೃಷ್ಣ ಅಲ್ಲಿಗೆ ಕಳಿಸಿರಬಹುದು ಅಂತಂದ್ಬಿಟ್ಟು. ನೋಡಿ, ಏನೇನೆಲ್ಲ ವಿಷಯಗಳಿರುತ್ತೆ. ಈಗ ಭಗವಂತನ ವಿಚಾರವನ್ನು ಸಾಮಾನ್ಯ ಜನರಿಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ಇರೋದಿಲ್ಲ. ಅವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ಮತ್ತು ಸರಿಯಾಗಿ ಹೇಳಿದ್ರೂ ಕೂಡ ಅವ್ರಿಗೆ ಅದು ತಲೆಗೆ ಹೋಗೋದಿಲ್ಲ. ಸೊ ಶುದ್ಧ ಭಕ್ತರು ಯಾರಿರ್ತಾರೋ ಎಲ್ಲಿರ್ತಾರೋ ಅಲ್ಲಿ ತಾನೇ ಅವನು ಆ ಒಂದು ವಿಷಯವನ್ನು ತಲುಪಿಸ್ಬೇಕು. ಅಲ್ಲಿಗೆ ತಲುಪಿಸಿದ್ರೆ
ಅವರು ಇನ್ನು ಮುಂದೆ ಬರುವಂಥ ಪೀಳಿಗೆಯವರಿಗೆ ಆ ವಿಚಾರಗಳನ್ನು ಹೇಳ್ಕೊಡ್ತಾರೆ. ಸೊ ಇದು ರಹಸ್ಯ ಇರ್ಬೋದು ಅಂತ ಇಲ್ಲಿ ಗುರುಗಳು ಊಹೆ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.